ಓಕೆ, ಮೂಡಾದಲ್ಲಿ ಲೋಕಾಯುಕ್ತದಿಂದ ಏನೋ ಬಿ ರಿಪೋರ್ಟ್ ಸಲ್ಲಿಕೆ ಆಗುತ್ತೆ ಇವತ್ತು. ಇಡಿದು ಭಯ ದೂರ ಆಗ್ಬಿಡುತ್ತಾ ಹಂಗಂತ? ಇಡಿ ತನಿಖೆ ಎಲ್ಲಿ ತನಕ ಬಂತು? ಡೀಟೇಲ್ಸ್ ಇದೆ, ನೋಡ್ತಾ ಹೋಗೋಣ. ಅತ್ತ ಲೋಕದಲ್ಲಿ ಕ್ಲೀನ್ ಚಿಟ್ ಸಿಗ್ತಾ ಇದ್ದ ಹಾಗೆ ಇನ್ನೂ ಸಿಕ್ಕಿಲ್ಲ, ಸಿಗುತ್ತೆ ಇವತ್ತು. ಇತ್ತ ಇಡಿ ಭಯ ಮುಂದುವರಿತಾ ಇದೆ. ಇಂದು ಸಮನ್ಸ್ ರದ್ದು ಕೋರಿರುವಂತಹ ಅರ್ಜಿಯನ್ನ ಕೈಗೆತ್ತಿಕೊಳ್ಳಲಾಗುತ್ತೆ ಕೋರ್ಟ್ನ ವತಿಯಿಂದ. ಇಡಿ ಸಮನ್ಸ್ ರದ್ದು ಕೋರಿ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ನಡೆಯುತ್ತೆ. ಸಿಎಂ ಪತ್ನಿ ಹಾಗೂ ಸಚಿವ ಬೈರತಿ ಸುರೇಶ್ಗೆ ಸಮನ್ಸ್ ಅನ್ನ ಇಡಿ ಕೊಟ್ಟಿತ್ತು. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗೋದಕ್ಕೆ ಸಮನ್ಸ್ ಅನ್ನು ಕೊಟ್ಟಿತ್ತು. ಸಮನ್ಸ್ ರದ್ದು ಮಾಡುವಂತೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿದೆ. ಸೊ ಇವತ್ತು ಮಧ್ಯಾಹ್ನ 2:30ಕ್ಕೆ ಹೈಕೋರ್ಟ್ನಲ್ಲಿ ಅರ್ಜಿಯನ್ನ ವಿಚಾರಣೆಗೆ ಕೈಗೆತ್ತಿಕೊಳ್ಳಲಾಗುತ್ತೆ. ಇಡಿಯ ಆಕ್ಷೇಪಣೆಯ ವಾದವನ್ನ ಹೈಕೋರ್ಟ್ ಆಲಿಸಲಿದೆ. ಇವ್ರದ್ದು ತನಿಖೆ ನಡೆಸೋದು ಯಾಕೆ ಇಂಪಾರ್ಟೆಂಟ್ ಅನ್ನೋದನ್ನ ಇವತ್ತು ಇಡಿ ಪರ ವಕೀಲರು ಕೌಂಟರ್ ಮಾಡ್ತಾರೆ. ಈಗಾಗಲೇ ಬೈರತಿ ಸುರೇಶ್ ಮತ್ತು ಪಾರ್ವತಿ ಅವರ ಕಡೆಯ ವಕೀಲರ ವಾದವನ್ನ ಕೂಡ ಕೋರ್ಟ್ ಆಲಿಸಿದೆ. ಸೊ ಆಕ್ಷೇಪಣೆಯನ್ನ, ಅಬ್ಜೆಕ್ಷನ್ ಅನ್ನ ಫೈಲ್ ಮಾಡಿರುವಂತಹ ಇಡಿದು ಏನ್ ವರ್ಜನ್ ಇದೆ, ಇವರಿಬ್ರು ಪಾತ್ರದ ಬಗ್ಗೆ ಇಡಿ ಫೈಂಡಿಂಗ್ಸ್ ಇನಿಷಿಯಲಿ ಏನಿದೆ, ಮತ್ತು ಇವರನ್ನ ತನಿಖೆಗೆ ಒಳಪಡಿಸೋದು ಯಾಕೆ ಅಗತ್ಯ, ಲೀಗಲ್ ಪ್ರೊಟೆಕ್ಷನ್ ಇವರಿಗೆ ಸಿಗದೇ ಇರೋದು ಯಾಕೆ ಅಗತ್ಯ ಅನ್ನೋದನ್ನ ಕೋರ್ಟ್ಗೆ ಮನವರಿಕೆ ಮಾಡಿಕೊಡೋದಕ್ಕೆ ಇಡಿ ಅಧಿಕಾರಿಗಳು ಕೂಡ ಪೂರ್ವ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಎರಡೆರಡು ಇಂಟರಿಮ್ ರಿಪೋರ್ಟ್ಗಳನ್ನ ಇಡಿ ಪ್ರಕರಣದಲ್ಲಿ ಕೊಟ್ಟಿದೆ. ಪ್ರೆಸ್ ನೋಟ್ನೆಲ್ಲ ರಿಲೀಸ್ ಮಾಡಿದೆ. ಇಡಿದು ತನಿಖೆಯ ಆಯಾಮ ಸಾಗ್ತಾ ಇರೋದೇ ಬೇರೆ ರೀತಿ, ಲೋಕಾಯುಕ್ತ ಅಧಿಕಾರಿಗಳ ತನಿಖೆಯ ಆಯಾಮ ಸಾಗಿದ್ದೇ ಬೇರೆ ರೀತಿ ಅನ್ನೋದು ವಿಪರ್ಯಾಸ.